ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರ್ಜಮ್ಮ, ಅಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಗಿರ್ಜಮ್ಮ ಹೇಗಿದ್ಯಾ? ನೋಡಿದ್ಮೇಲೆ ಇನ್ನೂ ಸೂಪರ್. ನೋಡು, ನಿಂಗೆ ಇಷ್ಟ ಅಂತ ಪೂರಿ ಉಂಡೆ. ಕೋಡ್ಬಳೆ, ನಿಪ್ಪಟ್ಟು. ಚಕ್ಲಿ. ಅಮ್ಮ, ಗಿರ್ಜಮ್ಮ ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದ್ರೆ? ಸುಮ್ಮನೆ ತೊಂದರೆ ನಿಮ್ಗೆ. ನಮ್ಗೇನೆ ಕಷ್ಟ. ಮೊಮ್ಮಗಳು ಗರ್ಭಿಣಿ ಅಂತಂದ್ರೆ ಅಯ್ಯೋ ನಮ್ಮ ವಯಸ್ಸು ಕಡಿಮೆ ಆಗೋಗ್ಬಿಡುತ್ತೆ ಕಣೆ. ಅದ್ ಮಾಡ್ಕೊಡೋಣವಾ, ಇದ್ ಮಾಡ್ಕೊಡೋಣವಾ, ಅದ್ ತಿನ್ಲಿ ಇದ್ ತಿನ್ಲಿ ಅಂತ ನಮಗೆ ಬಸ್ರಿ ಬೈಕೆ ಶುರುವಾಗ್ಬಿಡುತ್ತೆ. ಏನಂತೀರ ಸೀತಮ್ಮ? ಖಂಡಿತ. ಹ್ಞೂ ಕಣೆ, ನಿಂಗೇನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಹೇಳು, ಮಾಡ್ಕೊಂಡು ತಗೊಂಡ್ಬರ್ತೀವಿ. ಯಾಕೆ ಹೇಳಿ? ನಮ್ಮನೇಲಿ ನೀನು ಮಾಡೋರು ಕಮ್ಮಿನಾ? ಓ ಹಾಗಲ್ಲ ಸೀತಮ್ಮ, ನೀವು ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದರೂ ಒಂದು ತವ್ರ ಮನೆದು ರುಚಿ ಅಂತ ಒಂದು ಇರುತ್ತೆ ನೋಡಿ, ಅದಕ್ಕೆ ಏನಾದರೂ ಚೂರು ಪಾರು ಮಾಡ್ಕೊಂಡು ತಗೊಂಡ್ಬರ್ಬೇಕಲ್ವಾ? ಕಾಫಿ ತಗೊಂಡ್ ಬಾ, ಹೋಗು. ಹಾಕ ತರ್ತೀನಿ. ನಮ್ಮ ಮನೇಲಿ ಎಲ್ಲರೂ ನಮ್ಮ ಸೊಸೆ ಸೇವೆಗೆ ಸಿದ್ಧವಾಗಿ ನಿಂತ್ಕೊಂಡಿದೀವಿ. ನಾವೆಲ್ಲ ಮಾಡ್ಕೊಡ್ತೀವಿ, ನೀವು ಆಗಾಗ ಬಂದು ಅವಳನ್ನ ನೋಡ್ಕೊಂಡು ಹೋದ್ರೆ ಸಾಕು. ಬರೀ ನೋಡ್ಕೊಂಡು ಹೋಗೋದೇನೋ, ಬೇಕಾದ್ರೆ ಹೆರಿಗೆ ಆಗೋವರೆಗೂ ಇಲ್ಲೇ ಇದ್ದು ಬಿಡಿ. ಕರೆಕ್ಟ್ ಹೇಳ್ದಕ್ಕ. ತುಂಬಾ ಪುಣ್ಯ ಮಾಡಿದ್ದೆ ಸತ್ಯ, ಇಂಥ ಅತ್ತೆನ ಪಡೆಯೋಕೆ. ಒಳ್ಳೆ ನಾದ್ ನೀನು ಅಂತ ಹೇಳಿ ಅಜ್ಜಿ, ನಾನು ಅತ್ಗೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಮೊಮ್ಮಗಳನ್ನ ಎಲ್ಲರೂ ಆಡ್ಕೋತಾ ಇದ್ರು, ಗಂಡು ಬೀರಿ ಅಂತ. ಹೆಣ್ಣಾಗೋಕೆ ಲಾಯಕ್ಕೇ ಇಲ್ಲ ಅಂತ. ಈಗ ನೋಡಿ, ಅವಳ ಮದುವೆ ಆಯ್ತು, ಒಳ್ಳೆ ಸೊಸೆ ಅನ್ನಿಸ್ಕೊಂಡ್ಲು, ಕೆಲ್ಸಕ್ಕೆ ಸೇರ್ಕೊಂಡ್ಲು, ಒಳ್ಳೆ ಪೊಲೀಸ್ ಅಧಿಕಾರಿ ಅಂತ ಅನ್ನಿಸ್ಕೊಂಡ್ಲು. ಈಗ ತಾಯಿನೂ ಆಗ್ತಾ ಇದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.